ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಚಾನಲ್ನಲ್ಲಿ ನಾನು ನಿಮ್ಮ ವೆಯ್ಟ್ನ ಈಸಿಯಾಗಿ ಹೆಂಗೆ ಕಡಿಮೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವು ಹರ್ಬಲೈಫ್ ನ್ಯೂಟ್ರಿಷನ್ ತಗೊಂಡು ವೆಯ್ಟ್ ಲಾಸ್ ಮಾಡ್ತೀರಾ, ಬಟ್ ನೀವು ಫಾರ್ಮುಲಾ 1 ಜೊತೆ ಪ್ರೋಟೀನು ಸೇರಿಸಿ ತಗೋತೀರಾ. ನೀವು ಫಾರ್ಮುಲಾ 1 ಜೊತೆ ಪ್ರೋಟೀನು ತಗೊಂಡ್ರೆ ನೀವು ಪರ್ ಮಂತ್ಗೆ 4 to 5 kg ಮಾತ್ರ ವೆಯ್ಟ್ ಲಾಸ್ ಮಾಡೋಕ್ಕಾಗೋದು. ಇನ್ನು ಸ್ವಲ್ಪ ಜನ ಫಾರ್ಮುಲಾ 1ನ ಆಕ್ಟಿವ್ ಫೈಬರ್ ಜೊತೆ ತಗೋತೀರಾ ಮಾರ್ನಿಂಗ್ ಆ್ಯಂಡ್ ನೈಟ್. ಈ ಆಕ್ಟಿವ್ ಫೈಬರ್ನ ಫಾರ್ಮುಲಾ 1 ಜೊತೆ ತಗೊಂಡ್ರೆ ನಿಮಗೆ 5 to 6 kgs ಪರ್ ಮಂತ್ ವೆಯ್ಟ್ ಲಾಸ್ ಆಗುತ್ತೆ. ಇವಾಗ ನಿಮ್ಗೊಂದು ಡೌಟ್ ಬರುತ್ತೆ, ಪ್ರೋಟೀನ್ ತಗೊಂಡ್ರೆ 4 to 5 kgs ವೆಯ್ಟ್ ಲಾಸ್ ಆಗುತ್ತೆ, ಆದರೆ ಆಕ್ಟಿವ್ ಫೈಬರ್ ತಗೊಂಡ್ರೆ 5 to 6 kgs ವೆಯ್ಟ್ ಲಾಸ್ ಆಗುತ್ತೆ. ನಾನು ನಿಮಗೆ ಈ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನೀವು ಡೈಲಿ ಬೇಸಿಸ್ನಲ್ಲಿ ಒಂದು ಪ್ರೋಟೀನ್ ಮಾತ್ರ ತಗೋತೀರಾ ಅಥವಾ ಆಕ್ಟಿವ್ ಫೈಬರ್ ಮಾತ್ರ ತಗೋತೀರಾ? ನಾನು ನಿಮಗೆ ಆಕ್ಟಿವ್ ಫೈಬರ್ ಮತ್ತೆ ಪ್ರೋಟೀನ್ನ ಕಂಬೈನ್ ಮಾಡಿ ತಗೊಂಡು ಮಂತ್ಲಿ ಅಪ್ ಟು 6 kg ವರೆಗೂ ಹೆಂಗ್ ವೆಯ್ಟ್ ಲಾಸ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಬಾಡಿಗೆ ಏನ್ ಬೇಕು ಅಂತ ತಿಳ್ಕೋಬೇಕು. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಬಾಡಿಗೆ ಪ್ರೋಟೀನ್ ಅಂಡ್ ಆಕ್ಟಿವ್ ಫೈಬರ್ ತುಂಬಾನೇ ಇಂಪಾರ್ಟೆಂಟ್. ಎಷ್ಟೋ ಜನ ಫೈಬರ್ನ ಯಾವಾಗ ತಗೋಬೇಕು ಮತ್ತೆ ಪ್ರೋಟೀನ್ನ ಯಾವಾಗ ತಗೋಬೇಕು ಅಂತ ಗೊತ್ತಿಲ್ಲದೆ ತಗೋತೀರಾ. ನೀವು ನೈಟು ಪ್ರೋಟೀನ್ನ ಫಾರ್ಮುಲಾ 1 ಜೊತೆ ತಗೋತೀರಾ ಮತ್ತೆ ಆಕ್ಟಿವ್ ಫೈಬರ್ನ ಮಾರ್ನಿಂಗ್ ಫಾರ್ಮುಲಾ 1 ಜೊತೆ ತಗೋತೀರಾ. ನೀವು ಈ ತರ ಶೇಕ್ ನ ತಗೊಂಡ್ರೆ ನಿಮ್ಗೆ ಏನು ರಿಸಲ್ಟ್ ಸಿಗಲ್ಲ. ನೀವು ಮಾರ್ನಿಂಗ್ ಪ್ರೋಟೀನ್ ನ ಫಾರ್ಮುಲಾ 1 ಜೊತೆ ತಗೋಬೇಕು ಮತ್ತೆ ನೀವು ಆಕ್ಟಿವ್ ಫೈಬರ್ನ ನೈಟ್ ಫಾರ್ಮುಲಾ 1 ಜೊತೆ ತಗೋಬೇಕು. ನಾನು ಹೇಳಿದ ರೂಟೀನ್ ನ ಫಾಲೋ ಮಾಡಿ ನಿಮ್ಗೆ ವೆಯ್ಟ್ ಲಾಸ್ ನಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಮುಂಚೆ ತರನೇ ತಗೊಂಡ್ರೆ ನಿಮಗೆ ಇವಾಗ ವೆಯ್ಟ್ ಲಾಸ್ ಆಗುತ್ತೆ, ಆದರೆ ಲಾಸ್ಟ್ 10 kgs ನ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತೀರಾ. ನೀವು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸರಿ ಬನ್ನಿ, ಇವಾಗ ಶೇಕ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಮಾರ್ನಿಂಗ್ ಹೆಂಗ್ ಶೇಕ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೀವು ಶೇಕ್ ನ ಸ್ಕಿಮ್ಮಡ್ ಮಿಲ್ಕ್ ಇಲ್ಲ ಅಂದ್ರೆ ಗುಡ್ ಲೈಫ್ ಮಿಲ್ಕ್ ಅಲ್ಲಿ ಪ್ರಿಪೇರ್ ಮಾಡ್ತೀರಾ, ಆದ್ರೆ ನೀವು ಮಿಲ್ಕ್ ನಲ್ಲಿ ಶೇಕ್ ನ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ವೆಯ್ಟ್ ಲಾಸ್ ಪ್ರೊಸೆಸ್ ಅಲ್ಲಿ ಏನು ರಿಸಲ್ಟ್ ಸಿಗಲ್ಲ. ನಾನು ನಿಮಗೆ ಶೇಕ್ನ ಹೆಂಗೆ ಪ್ರಾಪರ್ ಆಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 300 ml ಆಫ್ ನಾರ್ಮಲ್ ವಾಟರ್ನ ತಗೊಳ್ಳಿ. ಆ 300 ml ಆಫ್ ವಾಟರ್ನಲ್ಲಿ 2 ಸ್ಪೂನ್ ಆಫ್ ಶೇಕ್ ಮೇಡ್ ಫಾರ್ಮುಲಾ 1 3 ಸ್ಕೂಪ್ ಆ್ಯಂಡ್ 1 ಸ್ಕೂಪ್ ಆಫ್ ಪ್ರೋಟೀನ್ನ ಆ್ಯಡ್ ಮಾಡಿಕೊಂಡು ಶೇಕ್ನ ಪ್ರಿಪೇರ್ ಮಾಡಿ ಆ್ಯಂಡ್ ಮಾರ್ನಿಂಗ್ 8 o'clock ಒಳಗಡೆ ತಗೊಳ್ಳಿ. ಇವಾಗ ನೈಟ್ ಶೇಕಿಂಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. 300 ml ಆಫ್ ವಾಟರ್ ತಗೊಳ್ಳಿ, 2 ಸ್ಕೂಪ್ ಆಫ್ ಶೇಕ್ ಮೇಡ್ ಫಾರ್ಮುಲಾ 1 3 ಸ್ಕೂಪ್ ಆ್ಯಂಡ್ 1 ಸ್ಕೂಪ್ ಆಫ್ ಆಕ್ಟಿವ್ ಫೈಬರ್ನ ಆ್ಯಡ್ ಮಾಡಿ ಶೇಕ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮಂತ್ಲಿ 5 to 6 kgs ವರೆಗೂ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನಮ್ಮ ಡೈಲಿ ಲೈಫಲ್ಲಿ ಪ್ರೋಟೀನ್ ಆ್ಯಂಡ್ ಫೈಬರ್ ಎರಡು ಇಂಪಾರ್ಟೆಂಟ್. ಸೊ ನಾನು ಹೇಳಿದ ರೂಟೀನ್ ನ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಹರ್ಬಲೈಫ್ ಪ್ರಾಡಕ್ಟ್ ನ ಅದರ್ ವೆಬ್ಸೈಟ್ ನಲ್ಲಿ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮ ಫಿಟ್ನೆಸ್ ಕೋಚ್ ಹತ್ರ ಅಥವಾ ಅಫಿಷಿಯಲ್ ಹರ್ಬಲೈಫ್ ವೆಬ್ಸೈಟ್ ನಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕು. ನಿಮ್ಗೆ ಪ್ರಾಡಕ್ಟ್ ನ ಹೆಂಗ್ ಪರ್ಚೇಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.